ಪ್ರಿಯ ವಿದ್ಯಾರ್ಥಿಗಳೇ, ಈಗ ಸಮಾಂತರ ಶ್ರೇಣಿಯ ಮೊದಲನೇ ಅಭ್ಯಾಸ 1.1 ನೋಡಮು. ಸೊ ಒಂದೇದು ನೋಡ್ರಿ ಏನೈತಿ. ಒಂದು ಟ್ಯಾಕ್ಸಿಯ ಬಾಡಿಗೆ ಮೊದಲ ಕಿಲೋಮೀಟ್ರಿಗೆ ರೂಪಾಯಿ 15 ಆಗಿದ್ದು ನಂತರದ ಪ್ರತಿ ಕಿಲೋಮೀಟ್ರಿಗೆ ಎಷ್ಟದ 8 ರೂಪಾಯಿದಂತೆ ಏನಾಗುತ್ತೆ, ಹೆಚ್ಚಾಗುತ್ತೆ ಹೋಗುತ್ತಾ. ಸೊ ಅವಾಗ ನೋಡ್ರಿ ಏನಾಗುತ್ತೆ, ಮೊದಲನೇ ಪದ ಯಾವುದು ಇಲ್ಲಿ 15. ಅದೇ ರೀತಿ ಎರಡನೇ ಪದ A2 ಎಷ್ಟಪ್ಪ ಅಂದ್ರೆ ಈ 15ಕ್ಕೆ ಪ್ಲಸ್ 8 ಕೂಡಿಸಿದ್ರೆ ಏನಾಗುತ್ತೆ, A2 ಬರುತ್ತೆ. ಅವಾಗ ಎಷ್ಟಾಗುತ್ತಾ, ಅದು ಇಲ್ಲಿ ಐತೆ ನೋಡಿ A1. ಅದೇ ರೀತಿ A2 15 ಪ್ಲಸ್ 8. ಅದೇ ರೀತಿ A3 ಬಂದಂಥ A2 ಪ್ಲಸ್ 8 ಅಂತಂದ್ರೆ A2 ಎಷ್ಟೈತಿ 23 ಪ್ಲಸ್ 8. ಅದೇ ರೀತಿ ಎಷ್ಟು ಬಂದಿದೆ A3 31. ಆದ್ದರಿಂದ ಇದು ಏನಿದು ಅಂದರೆ ಡಿಫ್ರೆನ್ಸಸ್ ಸೇಮ್ ಅದು 8 ಕೂಡಿಸ್ಕೋತ ಹೋಗ್ಯಾರ. ಆದ್ದರಿಂದ ಇದೊಂದು ಸಮಾಂತರ ಶ್ರೇಣಿ. ಸಾಮಾನ್ಯ ವ್ಯತ್ಯಾಸ ಎಷ್ಟು 8. ಅದೇ ರೀತಿ ಎರಡನೇದು ಏನೈತಿ, ಎರಡನೇದು ನೋಡ್ರಿ ಏನೈತಿ. ಒಂದು ನಿರ್ವಾತಗೊಳಿಸುವ ವಾಯುರೇಚಕ ಯಂತ್ರವು ಪ್ರತಿ ಸಲ ಸಿಲಿಂಡರ್ನಲ್ಲಿರುವ ಅನಿಲದ 1/4 ಅನಿಲವನ್ನು ಹೊರತೆಗೆದರೆ ಉಳಿಯುವ ಅನಿಲದ ಪ್ರಮಾಣ ಅಂತ ಕೇಳ್ಯಾರ. ಸೊ ಅವಾಗ ನೋಡ್ರಿ ಆರಂಭಿಕ ಅನಿಲದ ಪ್ರಮಾಣ V ಆಗಿರಲಿ. ಅದೇ ರೀತಿ ರೇಚಕ ಯಂತ್ರ ಪ್ರತಿ ಬಾರಿ ಹೊರತೆಗೆಯುವ ಅನಿಲದ ಪ್ರಮಾಣ 1/4 ಆದಾಗ ಅವಾಗ V ಮೈನಸ್ 1/4 ಅಂತಂದ್ರೆ ಇದು ಲಸತಾಗ ಎಷ್ಟು ಬರ್ತದೆ 3V/4. ಅದೇ ರೀತಿ 3V/4 ಮೈನಸ್ 3V/4ಗೆ ಏನು ಮಾಡಬೇಕು, 1/4ಇಂದ ಗುಣಾಕಾರ ಮಾಡಬೇಕು. ಅವಾಗ ಗುಣಾಕಾರ ಮಾಡಿ ಲಸದಾದ್ರೆ ಎಷ್ಟು ಬರ್ತದೆ 9V/16 ಬರುತ್ತೆ. ಸೊ ಅವಾಗ ಪದಗಳು ಯಾವಪ್ಪ ಅಂದ್ರೆ V 3V/4 9V/16 ಆಯಿತು. ಅವಾಗ ಏನಾಗುತ್ತೆ ನೆಕ್ಸ್ಟ್ ನಿಮ್ಗೆ, ಅವಾಗ A2 ಮೈನಸ್ A1 ಮಾಡಿದಾಗ ಏನಾಗುತ್ತೆ 3V/4 ಮೈನಸ್ V ಮಾಡಿದಾಗ ಎಷ್ಟು ಬರುತ್ತೆ -V/4 ಬರುತ್ತೆ. ಅದೇ ರೀತಿ A3 ಮೈನಸ್ A2 ಮಾಡಿದಾಗ 9V/16 ಮೈನಸ್ 3V/4. A2 ಮೈನಸ್ A1 ಮಾಡಿದಾಗ ಎಷ್ಟು ಬರುತ್ತೆ -3V/4 ಬರುತ್ತೆ, -3V/16 ಬರುತ್ತೆ. ಸೊ ಆದ್ದರಿಂದ A2 ಮೈನಸ್ A1 ಈಸ್ ನಾಟ್ ಈಕ್ವಲ್ ಟು A3 ಮೈನಸ್ A2 ಆಗುತ್ತೆ. ಆದ್ದರಿಂದ ಇದೊಂದು ಸಮಾಂತರ ಶ್ರೇಣಿ ಆಗುವುದಿಲ್ಲ. ಸೊ ಅದೇ ರೀತಿ ನೆಕ್ಸ್ಟ್ ಲೆಕ್ಕ ನೋಡಿದಾಗ ಅದು ಮೊದಲ ಮೀಟ್ರದ ಖರ್ಚು ಎಷ್ಟಾಗುತ್ತೆ 150. ಇದು ರೋಮನ್ ಅಂಕಿ 3ನೇ ಲೆಕ್ಕ ನೋಡ್ರಿ ಎಷ್ಟಾಗುತ್ತೆ, ಮೊದಲ ಮೀಟ್ರಿಗೆ 150 ಹೋಗುತ್ತೆ. ನೆಕ್ಸ್ಟ್ ಅದೇ ರೀತಿ 50 ಮೀಟ್ರ್ ಖರ್ಚು ಹೆಚ್ಚಾಗುತ್ತೆ. ಒಂದು 150 ರೂಪಾಯಿ ಫಸ್ಟ್ ಮೊದಲ ಮೀಟ್ರಿಗೆ 150 ರೂಪಾಯಿ ಆಗುತ್ತೆ. ಎರಡನೇ ಮೀಟ್ರಿಗೆ 150 ಪ್ಲಸ್ 50 ರೂಪಾಯಿ ಜಾಸ್ತಿ ಆಗುತ್ತೆ. ಸೊ ಅವಾಗ ಏನಾಗುತ್ತೆ 200 ಆಗುತ್ತೆ. 200ಕ್ಕೆ ಮತ್ತೆ ಹೊಳ್ಳಿ 50 ರೂಪಾಯಿ ಜಾಸ್ತಿ ಖರ್ಚಾಗುತ್ತೆ, ಮತ್ತು 250 ಆಗುತ್ತೆ. ಮತ್ತು ಹೊಳ್ಳಿ ಏನಾಗುತ್ತೆ 250ಕ್ಕೆ ಹೊಳ್ಳಿ 50 ರೂಪಾಯಿ ಜಾಸ್ತಿ ಖರ್ಚಾಗುತ್ತೆ. ಸೊ 300 ಆಗುತ್ತೆ. ಈ ರೀತಿ ಏನೋ ಸಾಮಾನ್ಯ ವ್ಯತ್ಯಾಸ 50 ಕಾನ್ಸ್ಟೆಂಟ್ ಬರುತ್ತೆ, ಅಂದರೆ ಸ್ಥಿರ ಬರುತ್ತೆ. ಅವಾಗೇನಾಗುತ್ತೆ ಇದು ಸಮಾಂತರ ಶ್ರೇಣಿ ಆಗುತ್ತದೆ ಅಂತ ಬರೀಬೇಕು. ಅದೇ ರೀತಿ ನೆಕ್ಸ್ಟ್ 4ನೇ ಲೆಕ್ಕ ನೋಡ್ರಿ ಏನೈತಿ. ಅಸಲು ಆಮ್ಯಾಗ ದರ ಆಮ್ಯಾಗ ಕೊಟ್ರೆ ಅವಾಗ ಏನು ಮಾಡಬೇಕು, ಚಕ್ರಬಡ್ಡಿ ಕಂಡುಹಿಡಬೇಕು. ಚಕ್ರಬಡ್ಡಿ ಸೂತ್ರ ಏನಿದೆ, P ಆಫ್ 1 ಪ್ಲಸ್ R/100 100/n. ಅವಾಗ ಏನಾಗುತ್ತೆ ಇಲ್ಲಿ ಐತೆ ನೋಡಿ ಇದೇ ಸೂತ್ರದ. ಅವಾಗ ಸೂತ್ರದಾಗ ಇಷ್ಟು ವ್ಯಾಲ್ಯೂ ಹಾಕಿದ್ರೆ ಏನಾಗುತ್ತೆ, ಮೊದಲನೇ ವರ್ಷ ಎಷ್ಟು ಬರುತ್ತೆ 10,800 ಬರುತ್ತೆ. ಎರಡನೇ ವರ್ಷ ಏನಾಗುತ್ತೆ 11,664 ಬರುತ್ತೆ. ಅದೇ ರೀತಿ ಮೂರನೇ ವರ್ಷ ಏನಾಗುತ್ತಪ್ಪ ಅಂತ ಮೊದಲು ಏನು ಮಾಡಬೇಕು, A1 A2 A3 3 ಪದ ಕಂಡು ಹಿಡಿದೀವಿ ನಾವು. ಅವಾಗ ಏನು ಮಾಡಬೇಕು, A2 ಮೈನಸ್ A1 ಮಾಡಿದಾಗ 800 ರೂಪಾಯಿ ಬಂತು ಡಿಫ್ರೆನ್ಸ್, ಅಂದ್ರೆ ಸಾಮಾನ್ಯ ವ್ಯತ್ಯಾಸ 800 ಬಂತು. ಆಮೇಲೆ ಅದೇ ರೀತಿ A3 ಮೈನಸ್ A2 ಮಾಡಿದಾಗ ಸಾಮಾನ್ಯ ವ್ಯತ್ಯಾಸ 864 ಆಯಿತು. ಆದ್ದರಿಂದ ಏನಾಯಿತು, ಎರಡು ಸಾಮಾನ್ಯ ವ್ಯತ್ಯಾಸ ಕಾನ್ಸ್ಟೆಂಟ್ ಬರಲಿಲ್ಲ ಇಲ್ಲಿ. ಆದ್ದರಿಂದ ಇದು A2 ಮೈನಸ್ A1 ಇಸ್ ನಾಟ್ ಈಕ್ವಲ್ ಟು A3 ಮೈನಸ್ A2. ಆದ್ದರಿಂದ ಇದೊಂದು ಸಮಾಂತರ ಶ್ರೇಣಿ ಆಗಿಲ್ಲ. ಸೊ ಅದೇ ರೀತಿ ನೆಕ್ಸ್ಟ್ ಲೆಕ್ಕ ನೋಡಿದಾಗ ನೆಕ್ಸ್ಟ್ ನೋಡ್ರಿ ಏನು ಹೇಳ್ಯಾರ ಅವರು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ಐತೆ ನೋಡಿ ಏನು ಕಂಡುಹಿಡಿದಂದ್ರೆ, ಮೊದಲನೇ ಪದ A ಕೊಟ್ರೆ ಆಮ್ಯಾಗ ಸಾಮಾನ್ಯ ವ್ಯತ್ಯಾಸ D ಕೊಟ್ರೆ ಕೆಳಗಿನ ಸಮಾಂತರ ಶ್ರೇಣಿಯ ಮೊದಲ 4 ಪದಗಳನ್ನು ಕಂಡುಹಿಡಿ ಅಂದಾರೆ. ಮೊದಲ 4 ಪದಗಳನ್ನು ಕಂಡುಹಿಡಿ ಅಂದಾರೆ ಇಲ್ಲಿ ಯಾವ್ದು ನೋಡಿ. ಅವಾಗ ನೋಡ್ರಿ ಎಷ್ಟು ಕೊಟ್ಟರೆ ರೋಮನ್ ಅಂಕಿ 1ರಿಂದ ಹಿಡಿದು 2 3 4 5 ತನಕ ಕೊಟ್ಟರೆ 5 ಲೆಕ್ಕಗಳನ್ನು ಕೊಟ್ಟರೆ. ಸೊ 5 ಲೆಕ್ಕನ ನಾವೇನು ಮಾಡಬೇಕು, ಈಗ ಬಿಡಿಸ್ಬೇಕು ನೋಡ್ರಿ. ಈಗ ನೋಡ್ರಿ ಏನು ಕೊಟ್ರೆ A 10 ಕೊಟ್ಟಾನ, ಆಮ್ಯಾಗ D 10 ಕೊಟ್ಟಾನ. ಅವಾಗ A1 ಬಂದೈತಿ. ಅದೇ ರೀತಿ A2 ಯಾವ ರೀತಿ ಕಂಡುಹಿಡಬೇಕು, A2 ಈಸ್ ಈಕ್ವಲ್ ಟು A1 ಪ್ಲಸ್
ಡಿ ಈ ರೀತಿ A2 ಕಂಡುಹಿಡ್ಬೇಕು. ಅದೇ ರೀತಿ ಹೊಳ್ಳಿ A3 ಯಾವ ರೀತಿ ಕಂಡುಹಿಡ್ಬೇಕಪ್ಪ ಅಂತಂದ್ರೆ A3 ಈಸ್ ಈಕ್ವಲ್ ಟು A2 ಪ್ಲಸ್ ಡಿ. ಅದೇ ಥರ ಮುಂದಿನ ಪದಗಳನ್ನ ಕಂಡುಹಿಡ್ಬೇಕು. ಅವಾಗ ನೋಡಿ A2 ಈಸ್ ಈಕ್ವಲ್ ಟು A1 ಪ್ಲಸ್ ಡಿ. A1 ಎಷ್ಟೈತಿ 10 ಐತಿ, ಡಿ ಎಷ್ಟದ 10 ಅದ. ಅವಾಗ A2 ಈಸ್ ಈಕ್ವಲ್ ಟು 20 ಬಂತು. ಅದೇ ರೀತಿ A3 ಈಸ್ ಈಕ್ವಲ್ ಟು A2 ಪ್ಲಸ್ ಡಿ. A2 ಎಷ್ಟೈತಿ, ಎಷ್ಟು ಬಂದ 20 ಬಂದು. ಅದೇ ರೀತಿ ಡಿ ಅವಾಗ ಏನಾಯಿತು A3 ಈಸ್ ಈಕ್ವಲ್ ಟು 30. ಅದೇ ರೀತಿ A4 ಈಸ್ ಈಕ್ವಲ್ ಟು 40 ಬಂತು. ಆದ್ದರಿಂದ ಮೊದಲ 4 ಪದಗಳು ಯಾವುವು 10, 20, 30, 40. ಅದೇ ರೀತಿ ನೆಕ್ಸ್ಟ್ ಎರಡನೇದು ಎ ಕೊಟ್ಟನ -2, ಡಿ ಕೊಟ್ಟನ 0. ಅವಾಗ ಏನಾಗುತ್ತೆ A1 ಈಸ್ ಈಕ್ವಲ್ ಟು -2, ಡಿ ಈಸ್ ಈಕ್ವಲ್ ಟು 0 ಕೊಟ್ಟನ. A1 ಕೊಟ್ಟನ, ಆಮೇಲೆ ನಾನು A2 ಕಂಡುಹಿಡಬೇಕು. A2 ಯಾವ ರೀತಿ A2 ಈಸ್ ಈಕ್ವಲ್ ಟು A1 ಪ್ಲಸ್ ಡಿ. A1 ಎಷ್ಟದ -2 ಅದು, ಪ್ಲಸ್ 0 ಡಿ ಅಂದರೆ ಎಷ್ಟು 0. ಅವಾಗ A2 -2 ಬಂತು, A3 -2, A4 -2 ಬಂತು. ಆದ್ದರಿಂದ ಮೊದಲ 4 ಪದಗಳು ಯಾವುವು -2, -2, -2, -2. ಸೊ ಅದೇ ರೀತಿ ಮೂರನೇದು ನೋಡ್ರಿ, ಎ ಕೊಟ್ಟನ 4, ಡಿ ಕೊಟ್ಟನ -3. ಅವಾಗ ಏನಾಗುತ್ತೆ A1 ಕೊಟ್ಟನ A2 ಕಂಡುಹಿಡ್ಬೇಕು ನಾವು. A2 ಈಸ್ ಈಕ್ವಲ್ ಟು A1 ಪ್ಲಸ್ ಡಿ. A1 ಎಷ್ಟೈತಿ 4 ಐತಿ, ಡಿ ಎಷ್ಟದ 3 ಅದ, -3 ಅದ. ಸೊ ಅವಾಗ ಏನಾಯಿತು 4ರಾಗ 3 ಕಳೆದ್ರೆ 1. ಸೊ ಅದೇ ರೀತಿ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದ್ರೆ A3 ಯಾವ ರೀತಿ A2 ಪ್ಲಸ್ ಡಿ. A2 ಎಷ್ಟೈತಿ 1 ಅದ. ಅದೇ ರೀತಿ ಡಿ ಎಷ್ಟದ -3 ಅದ, ಅವಾಗ -2 ಬಂತು. ಅದೇ ರೀತಿ A4 -5 ಬಂತು. ಈ ರೀತಿ ಏನು ಮಾಡಬೇಕು, ಸಮಾಂತರ ಶ್ರೇಣಿಯ ಮೊದಲ 4 ಪದಗಳನ್ನು ಕಂಡುಹಿಡಿಯಬೇಕು. ಸೊ ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಏನೈತಿ ನೆಕ್ಸ್ಟ್ ನೋಡಿರಿ. ಆದ್ದರಿಂದ ಮೊದಲ 4 ಪದಗಳು ಯಾವುವು A1 -2 -5. ಸೊ ಅದೇ ರೀತಿ ನೋಡಿರಿ 4ನೇ ಲೆಕ್ಕ ಎ ಕೊಟ್ಟನ -1, ಅದೇ ರೀತಿ ಡಿ ಕೊಟ್ಟನ 1/2. ಅವಾಗ A1 ಕೊಟ್ಟನ, A1 ಎಷ್ಟು -1 ಅದು. A2 ಯಾವ ರೀತಿ ಕಂಡುಹಿಡಬೇಕು A2 ಪ್ಲಸ್ ಡಿ, A1 ಪ್ಲಸ್ ಡಿ. ಅವಾಗ ಏನಾಗುತ್ತೆ A1 ಎಷ್ಟೈತಿ -1 ಪ್ಲಸ್ ಡಿ ಅಂದರೆ ಎಷ್ಟು 1/2. ಅವಾಗ ಏನಾಗುತ್ತೆ -1/2 ಆಗುತ್ತೆ. ಅದೇ ರೀತಿ A3 ಅದೇ ರೀತಿ ಕಂಡುಹಿಡಬೇಕು, ಮತ್ತು A4 ಅದೇ ರೀತಿ ಕಂಡುಹಿಡಬೇಕು. ಅದರಿಂದ ಮೊದಲ 4 ಪದಗಳು ಯಾವುವು -1, -1/2, 0, 1/2. ಸೊ ಅದೇ ರೀತಿ ಐದನೇದು ಯಾವ ರೀತಿ ಕಂಡುಹಿಡ್ಬೇಕಂದ್ರೆ ಯಾವ ರೀತಿ ಅಂದರೆ A ಈಸ್ ಈಕ್ವಲ್ ಟು -1.25, ಡಿ ಈಸ್ ಈಕ್ವಲ್ ಟು ಎಷ್ಟೈತಿ -0.25 ಐತಿ. ಅವಾಗ A1 ಈಸ್ ಈಕ್ವಲ್ ಟು -1.25 ಐತಿ. A2 ಯಾವ ರೀತಿ ಕಂಡುಹಿಡಬೇಕು A2 ಈಸ್ ಈಕ್ವಲ್ ಟು A1 ಪ್ಲಸ್ ಡಿ. A1 ಪ್ಲಸ್ ಡಿ ಈ ರೀತಿ ಅದನ್ನು ಏನು ಮಾಡಬೇಕು ಕಂಡುಹಿಡಬೇಕು. ಕಂಡುಹಿಡಿದಾಗ ಏನಾಗುತ್ತೆ A2 ಎಷ್ಟು ಬಂತ -1.50. ಅದೇ ರೀತಿ A3 -1.75, A4 ಈಸ್ ಈಕ್ವಲ್ ಟು -2 ಬರ್ತದೆ. ಆದ್ದರಿಂದ ಸಮಾಂತರ ಶ್ರೇಣಿಯ ಮೊದಲ 4 ಪದಗಳು ಇವು ಆಯಿತಾ. ಅದೇ ರೀತಿ ನೆಕ್ಸ್ಟ್ ಮೂರನೇದು ಏನು ಕೊಟ್ಟನಪ್ಪ ಅಂತಂದ್ರೆ ಈ ಕೆಳಗಿನ ಸಮಾಂತರ ಶ್ರೇಣಿಗಳಿಗೆ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಕೊಟ್ಟಾನ, ಪದಗಳು ಕೊಟ್ಟಾನ. ಈಗ ಉಲ್ಟಾ ಏನು ಮಾಡಬೇಕು ನಾವು ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಅನ್ನು ಕಂಡುಹಿಡಿಯಬೇಕು. ಯಾವ ರೀತಿಯಪ್ಪ ಅಂತಂದ್ರೆ ಅದು ನೋಡಿರಿ, ಒಂದೊಂದು ಏನೈತಿ 3, 1, -1, -3 ಅಂತ ಐತಿ. ಅವಾಗ ಮೊದಲನೇ ಪದ ಏನು, ಮೊದಲನೇ ಪದ ಯಾವಾಗಲೂ A1 ಏನಾಗಿರ್ತೈತಿ -3. ಅದೇ ರೀತಿ ಸಾಮಾನ್ಯ ವ್ಯತ್ಯಾಸ ಡಿ ಏನು A2 - A1. A2 ಅಂತಂದ್ರೆ 1, A1 ಅಂತಂದ್ರೆ -3. ಅವಾಗ ಏನಾಗುತ್ತೆ ಡಿ ಈಸ್ ಈಕ್ವಲ್ ಟು -2 ಬರ್ತದೆ. ಸೊ ಅದೇ ರೀತಿ ಎರಡನೇದು -5, -1, 3, 7. ಅದೇ ರೀತಿ ಡಿ ಈಸ್ ಈಕ್ವಲ್ ಟು A2 - A1. ಈ ರೀತಿ ಏನು ಮಾಡಬೇಕು ಮೊದಲನೇ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಅನ್ನು ಈ ರೀತಿ ಕಂಡುಹಿಡಿಬಹುದು. ಅದೇ ರೀತಿ ನೋಡಮ್ಮ ನಾಲ್ಕನೇದು ನೋಡಿರಿ, ನಾಲ್ಕನೇದು ಏನೈತಪ್ಪ ಅಂತಂದ್ರೆ ನಾಲ್ಕನೇದು ಏನು ಕಂಡುಹಿಡಿಯೋದನ್ನು ನಾಲ್ಕನೇದು ನೋಡಿರಿ, ಇವುಗಳಲ್ಲಿ ಯಾವ ಸಮಾಂತರ ಶ್ರೇಣಿಗಳಾಗಿವೆ,
ಸಮಾಂತರ ಶ್ರೇಣಿಗಳಾಗಿದ್ದಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದು ಅದರ ಮುಂದಿನ 3 ಪದಗಳನ್ನು ಕಂಡುಹಿಡಿ ಅಂತಾರೆ. ಯಾವುದು ಸಮಾಂತರ ಶ್ರೇಣಿ ಆಗ್ಯದ ಕಂಡುಹಿಡಿಬೇಕು. ಸಮಾಂತರ ಶ್ರೇಣಿ ಆಗಿದ್ದಲ್ಲಿ ಮೊದಲ ಏನು ಮಾಡಬೇಕು, ಮುಂದಿನ 3 ಪದಗಳನ್ನ ಕಂಡುಹಿಡಿಬೇಕು. ಸೊ ಯಾವ ರೀತಿ ನೋಡಂಬರ್ರಿ. ನೋಡ್ರಿ, ಒಂದನೇದೇನೈತಿ 2 4 8 16 ಅಂತ ಐತಿ. ಅಂದ್ರೆ A2 - A1 ಮಾಡಿದಾಗ 2 ಬರುತ್ತೆ. A3 - A2 ಮಾಡಿದಾಗ 4 ಬರುತ್ತೆ. A2 - A1 ಇಸ್ ನಾಟ್ ಈಕ್ವಲ್ ಟು A2 - A3 - A2. ಆದ್ದರಿಂದ ಇದೊಂದು ಸಮಾಂತರ ಶ್ರೇಣಿ ಅಲ್ಲ. ಈ ಸಮಾಂತರ ಶ್ರೇಣಿ ಆಗಿದ್ದಪ್ಪ ಅಂತಂದ್ರೆ ಮುಂದಿನ 3 ಪದಗಳನ್ನ ಕಂಡುಹಿಡಿಬೇಕು. ಆಗಿಲ್ಲಪ್ಪ ಅಂತಂದ್ರೆ ಇಷ್ಟೇ ಬರೆದು ಬಿಡಬೇಕು. ಸೊ ಆದ್ದರಿಂದ ಇದೊಂದು ಸಮಾಂತರ ಶ್ರೇಣಿ ಅಲ್ಲ. ಸೊ ನೆಕ್ಸ್ಟ್ ನೋಡಿರಿ, ಎರಡನೇದು 2 5/3 3 7/2 ಅಂತ ಕೊಟ್ರಿ. ಸೊ ಅವಾಗ ನೋಡಿರಿ A2 - A1 ಮಾಡಿದಾಗ ಎಷ್ಟು ಬಂತು, 1/2 ಬಂತು. A3 - A2 ಮಾಡಿದಾಗೂ 1/2 ಬಂತು. A4 - A3 ಮಾಡಿದಾಗೂ 1/2 ಬಂತು. ಆದ್ದರಿಂದ ಸಾಮಾನ್ಯ ವ್ಯತ್ಯಾಸ ಡಿ ಏನದ, ಎಲ್ಲ ಸೇಮ್ ಅದ. ಆದ್ದರಿಂದ ಇದೊಂದು ಸಮಾಂತರ ಶ್ರೇಣಿ ಹೌದು. ಸಮಾಂತರ ಶ್ರೇಣಿ ಹೌದಾದಾಗ ಮುಂದಿನ 3 ಪದಗಳು ಕಂಡುಹಿಡಬೇಕು. ನಾವು ಯಾವ ರೀತಿ ಕಂಡುಹಿಡಬೇಕು, ಡಿ ಈಸ್ ಕೊಟ್ಟು ಕೊಟ್ಟಾನ. ಸೊ ಅವಾಗ ಏನು ಮಾಡಬೇಕು, ಮುಂದಿನ 3 ಪದಗಳು ಅವು ಕಂಡುಹಿಡಬೇಕು. ಅವಾಗ ಏನೈತಿ, A4 ಕಂಡುಹಿಡಿದ್ವಿ ನಾವು. A3 ಗೊತ್ತೈತಿ. A3 ಏನೈತಿ, A4 ಈಸ್ ಕೊಟ್ಟು ಹಂಗೆ ಮುಂದಿನ ಪದಗಳನ್ನ ಯಾವ ಕಂಡುಹಿಡ್ಬೇಕಂದ್ರೆ A4 ಈಸ್ ಕೊಟ್ಟು A3 + D. A3 + D. ಅವಾಗ ಡಿ ಅವಾಗ ಮಾಡಿದ್ರೆ ಏನಾಗುತ್ತೆ, A4 ಗೊತ್ತಾಗುತ್ತೆ. A3 ಎಷ್ಟೈತಿ, 7/2 ಐತಿ. ಮತ್ತು A3 + D ಎಷ್ಟೈತಿ, 1/2 ಐತಿ. ಅವಾಗ ಏನಾಗುತ್ತೆ, ಇದು 4 ಬರುತ್ತೆ. ಯಾವುದಿದು, A4 ಇದು. ಅದೇ ರೀತಿ A5 ಎಷ್ಟೈತಿ, A4 + D. A4 ಎಷ್ಟೈತಿ, 4 ಬಂದೈತಿ. ಆಮ್ಯಾಗ D 1/2 ಅದು. ಅವಾಗ ಎಷ್ಟು ಬರ್ತದೆ, A5 ಎಷ್ಟದ, 9/2 ಬರ್ತದೆ. ಅದೇ ರೀತಿ A6 ಈಸ್ ಈಕ್ವಲ್ ಟು A5 + 1/2 ಅಂತಂದ್ರೆ D. ಅವಾಗ ಏನಾಗುತ್ತೆ, ಇದು A6 5 ಬರುತ್ತೆ. ಇದು ಮುಂದಿನ 3 ಪದಗಳು. ಸೊ ಅದೇ ರೀತಿ ನೆಕ್ಸ್ಟ್ ಮೂರನೇದು ನೋಡಿರಿ. ಮೂರನೇದು ಏನೈತಿ, -1/1.2 -3.2 -5.2 -7.2 ಅಂತ ಐತಿ. ಅವಾಗ A2 - A1 A3 - A2 A4 - A3 ಈ ಥರ ಮಾಡಿದಾಗ ಅವಾಗ ಡಿಫ್ರೆನ್ಸ್ ಏನು ಬರಬೇಕು, ಸೇಮ್ ಬರಬೇಕು. ಡಿಫ್ರೆನ್ಸ್ ಸೇಮ್ ಅಂತಪ್ಪ ಅಂತಂದ್ರೆ ಅದು ಸಮಾಂತರ ಶ್ರೇಣಿ ಆಗಿದೆ ಅಂತ ಬರೀಬೇಕು. ಸಮಾಂತರ ಶ್ರೇಣಿ ಆಗಿಂದ ಏನು ಮಾಡಬೇಕು, ಮುಂದಿನ 3 ಪದಗಳನ್ನ ಕಂಡುಹಿಡಬೇಕು. ಯಾವ ರೀತಿಯಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, A2 - A1 ಅವಾಗ ಎಷ್ಟು ಬರುತ್ತೆ, -2 ಬರುತ್ತೆ. ಅದೇ ರೀತಿ A4 - A2 A3 ಆದಾಗ -2 ಬರುತ್ತೆ. ಆವಾಗ ಆದ್ದರಿಂದ A2 - A1 ಈಸ್ ಈಕ್ವಲ್ ಟು A3 - A2 ಈಸ್ ಈಕ್ವಲ್ ಟು A4 - A3. ಆದ್ದರಿಂದ ಇದೊಂದು ಸಮಾಂತರ ಶ್ರೇಣಿ ಹೌದು. ಹೌದಾಗಿಂದ ಏನು ಮಾಡಬೇಕು, ಮುಂದಿನ 3 ಪದಗಳನ್ನ ಕಂಡುಹಿಡಬೇಕು. ಸಾಮಾನ್ಯ ವ್ಯತ್ಯಾಸ ಡಿ ಎಷ್ಟು ಬಂದ, -2. ಅವಾಗ ನೋಡಿರಿ, ಮುಂದಿನ 3 ಪದಗಳಂತಂದ್ರೆ A4 ಈಸ್ ಈಕ್ವಲ್ ಟು A3 + D. ಅವಾಗ ಏನಾಗುತ್ತೆ, A3 ಎಷ್ಟು ಬಂದೈತಿ, ಸಾರಿ A4 ಎಷ್ಟೈತಿ, -7.2 -2. ಅವಾಗ ಏನಾಗುತ್ತೆ, ಇದು A5 ಇದು A5 A6 A7 ಈ ರೀತಿ ಕಂಡುಹಿಡಬೇಕು. ಗೊತ್ತಾಯ್ತು, ಈ ರೀತಿ ಕಂಡುಹಿಡಬೇಕು. ಸೊ ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಏನೈತಿ, ನೆಕ್ಸ್ಟ್ 4ನೇದು ನೋಡ್ರಿ ಏನೈತಿ, -10 -6 -2 ಮತ್ತು 2. ಅವಾಗ ಏನಾಗುತ್ತೆ, A2 - A1 ಮಾಡಿದಾಗ 4 ಬರುತ್ತೆ. A3 - A2 ಮಾಡಿದಾಗ 4 ಬರುತ್ತೆ. A4 - A3 ಮಾಡಿದಾಗ 4 ಬರುತ್ತೆ. ಅದರಿಂದ ಇದು ಸಾಮಾನ್ಯ ವ್ಯತ್ಯಾಸ ಸೇಮ್ ಐತೆ. ಅದರಿಂದ ಇದೊಂದು ಸಮಾಂತರ ಶ್ರೇಣಿ ಹೌದು. ಆವಾಗ D ಈಸ್ ಈಕ್ವಲ್ ಟು ಸಾಮಾನ್ಯ ವ್ಯತ್ಯಾಸ D ಈಸ್ ಈಕ್ವಲ್ ಟು 4 ಬಂದೈತಿ. ಆವಾಗ ನಮ್ಗೆ ಮುಂದಿನ 3 ಪದಗಳನ್ನ ಕಂಡುಹಿಡಬೇಕು. ಆವಾಗ 3 ಪದಗಳು ಕಂಡುಹಿಡಬೇಕಪ್ಪ ಅಂತಂದ್ರೆ A4 ತನಕ ಕಂಡುಹಿಡಿದೀವಿ ನಾವು. A4 ಗೊತ್ತೈತಿ, ಬಟ್ ನಮಗೇನು ಗೊತ್ತಿಲ್ಲ, A5 ಗೊತ್ತಿಲ್ಲ. A5 ಈಸ್ ಈಕ್ವಲ್ ಟು A4 + D ಕಂಡುಹಿಡಬೇಕು. A4 ಎಷ್ಟು ಬಂದೈತಿ, 2 ಬಂದೈತಿ. A4 2 ಅದ, D 4 ಐತಿ. ಅವಾಗ ಎಷ್ಟಾಗುತ್ತೆ, ಇದು A5, ಇದು A6, ಇದು A7. ಈ ರೀತಿ ಮುಂದಿನ 3 ಪದಗಳನ್ನ ಕಂಡುಹಿಡಬೇಕು. ಅದೇ ರೀತಿ 5ನೇದು ನೋಡಿರಿ, 3 + √2 3 + 2√2 3 + 3√2 ಅಂತ ಈ ಥರ ಕೊಟ್ಟಾನ. ಅವಾಗ ಏನಾಗುತ್ತೆ, A2 - A1 ಮಾಡಿದಾಗ A2 ಎಷ್ಟೈತಿ,
3 ಪ್ಲಸ್ ರೂಟ್ 2 ಮೈನಸ್ 3 ಅವಾಗ ಏನಾಗುತ್ತಾ. ಸೊ ಅದೇ ರೀತಿ 5ನೇದು ನೋಡಿದಾಗ 3 ಪ್ಲಸ್ ರೂಟ್ 2 3 ಪ್ಲಸ್ 2 ರೂಟ್ 2 3 ಪ್ಲಸ್ 3 ರೂಟ್ 2 ಅಂತ ಐತಿ. ಸೊ ಅವಾಗ a2 ಮೈನಸ್ a1 ಮಾಡಿದಾಗ ಏನಾಗುತ್ತೆ 3 ಪ್ಲಸ್ ರೂಟ್ 2 ಮೈನಸ್ 3 ಅವಾಗ ಪ್ಲಸ್ 3 ಮೈನಸ್ 3 ಕ್ಯಾನ್ಸಲ್ ಆಗಿ 2 ರೂಟ್ 2 ಉಳಿತೈತಿ. ರೂಟ್ 2 ಉಳಿತೈತಿ. ಆಮ್ಯಾಗ a3 ಮೈನಸ್ a2 ಮಾಡಿದಾಗ 3 ಪ್ಲಸ್ 2 ರೂಟ್ 2 ಮೈನಸ್ 3 ಪ್ಲಸ್ ರೂಟ್ 2 ಅವಾಗ ಈ ಪ್ಲಸ್ 3 ಮೈನಸ್ 3 ಕ್ಯಾನ್ಸಲ್ ಆಗ್ತವೆ ಎರಡು. ಅವಾಗ ಕ್ಯಾನ್ಸಲ್ ಆದಾಗ ಏನು ಉಳಿತೈತಿ 2 ರೂಟ್ 2 ಮೈನಸ್ 1 ರೂಟ್ 2 ಉಳಿತದೆ. ಅವಾಗ 2 ರೂಟ್ದಾಗ 1 ರೂಟ್ 2 ಕಳೆದ್ರೆ ಬರೀ 1 ರೂಟ್ 2 ಇದು. ಆಮ್ಯಾಗ ಅದೇ ರೀತಿ ನೆಕ್ಸ್ಟ್ a4 ಮೈನಸ್ a3 ಮಾಡಿದಾಗ 3 ಪ್ಲಸ್ 3 ರೂಟ್ 2 ಮೈನಸ್ 3 ಪ್ಲಸ್ 2 ರೂಟ್ 2 ಮಾಡಿದಾಗ ಪ್ಲಸ್ 3 ಮತ್ತು ಮೈನಸ್ 3 ಎರಡು ಕ್ಯಾನ್ಸಲ್ ಆಗ್ತಾವೆ. ಕ್ಯಾನ್ಸಲ್ ಆದಾಗ ಏನು ಉಳಿತು 3 ರೂಟ್ 2 ಮೈನಸ್ 2 ರೂಟ್ 2 3 ರೂಟ್ 2ದಾಗ ಮೈನಸ್ 2 ರೂಟ್ 2 ಕಳೆದ್ರೆ ಅವಾಗ ಬರೀ ರೂಟ್ 2 ಉಳಿತದೆ. ಆದ್ದರಿಂದ ಇದು ಸಮಾಂತರ ಶ್ರೇಣಿ ಹೌದು. ಅಂದರೆ ಸಾಮಾನ್ಯ ವ್ಯತ್ಯಾಸ ಏನೈತಿ, ಸಾಮಾನ್ಯ ವ್ಯತ್ಯಾಸ d ಈಕ್ವಲ್ ಟು ರೂಟ್ 2 ಬಂದೈತಿ. ಆದ್ದರಿಂದ ಏನಾಗುತ್ತೆ ಇದು ಮುಂದಿನ 3 ಪದಗಳು ಕಂಡುಹಿಡಿಬೇಕು. ಆವಾಗ a5 ಈಕ್ವಲ್ ಟು a4 ಪ್ಲಸ್ dn ಮಾಡಿದಾಗ ಎಷ್ಟಾಗುತ್ತೆ a4 ಪ್ಲಸ್ dn ಅಂದರೆ a4 ಎಷ್ಟು ಬಂದೈತಿ 3 ಪ್ಲಸ್ 3 ರೂಟ್ 2 ಪ್ಲಸ್ d ಅಂದರೆ ರೂಟ್ 2 ಅವಾಗ ಏನಾಗುತ್ತೆ 3 ಪ್ಲಸ್ 3 ರೂಟ್ 2 ಪ್ಲಸ್ ರೂಟ್ 2 ಅಂದ್ರೆ 3 ರೂಟ್ 2 ಪ್ಲಸ್ 1 ರೂಟ್ 2 ಕೂಡಿಸಿದ್ರೆ 4 ರೂಟ್ 2 ಅಂದರೆ 3 ಪ್ಲಸ್ 4 ರೂಟ್ 2. ಅದೇ ರೀತಿ ಇದು ಏನಪ್ಪ ಅಂತಂದ್ರೆ a5. ಅದೇ ರೀತಿ a6 ಯಾವ ರೀತಿಯಪ್ಪ ಅಂತಂದ್ರೆ 3 ಪ್ಲಸ್ 5 ರೂಟ್ 2 ಇದು a6 ಇದು a7. ಈ ರೀತಿ ಏನು ಮಾಡಬೇಕು 4 ಪದಗಳ ಮುಂದಿನ 3 ಪದಗಳನ್ನ ಕಂಡುಹಿಡಬೇಕು. ಅದೇ ರೀತಿ 6ನೇದು ಯಾವ ರೀತಿ ಆದಂದ್ರೆ 0.2 0.22 0.222 ಅದೇ ರೀತಿ 0.2222. ಸೊ ಈ ರೀತಿ ಐತಿ. ಅವಾಗ a2 ಮೈನಸ್ a1 a3 ಮೈನಸ್ a2 ಮಾಡಿದಾಗ ಎಷ್ಟು ಬರ್ತದೆ ವ್ಯತ್ಯಾಸ 0.02 ಬರ್ತದೆ ಒಂದು. ಅದೇ ರೀತಿ a3 ಮೈನಸ್ a2 ಮಾಡಿದಾಗ 0.002 ಬರ್ತದೆ. ಆದ್ದರಿಂದ ಇದು ಸಮಾಂತರ ಶ್ರೇಣಿ ಅಲ್ಲ ಅಂತ ಬರೀಬೇಕು. ಸೊ ಅದೇ ರೀತಿ ನೆಕ್ಸ್ಟ್ 7ನೇದು ನೋಡಿದಾಗ 0 ಮೈನಸ್ 4 ಮೈನಸ್ 8 ಮೈನಸ್ 12 ನೋಡಿದಾಗ a2 ಮೈನಸ್ a1 ನೋಡಿದಾಗ ಮೈನಸ್ 4 ಬರುತ್ತೆ. a3 ಮೈನಸ್ a2 ಮಾಡಿದಾಗೂ ಮೈನಸ್ 4 ಬರುತ್ತೆ. a4 ಮೈನಸ್ a3 ಮಾಡಿದಾಗೂ ಮೈನಸ್ 4 ಬರುತ್ತೆ. ಆದ್ದರಿಂದ ಇದು ಸಮಾಂತರ ಶ್ರೇಣಿ ಹೌದು ಅಂತ ಬರೀಬೇಕು. ಬರದ ಸಾಮಾನ್ಯ ವ್ಯತ್ಯಾಸ d ಎಷ್ಟು ಬರುತ್ತೆ ಮೈನಸ್ 4 ಬರುತ್ತೆ. ಸೊ ನೆಕ್ಸ್ಟ್ ಏನು ಮಾಡ್ಬೇಕಂತ 3 ಪದಗಳು ಕಂಡುಹಿಡಬೇಕು. a5 ಈಕ್ವಲ್ ಟು a4 ಪ್ಲಸ್ d ಮಾಡಿದಾಗ ಎಷ್ಟು ಬರುತ್ತೆ a5 ಮೈನಸ್ 16 a5 ಎಷ್ಟು ಬರ್ತದೆ ಮೈನಸ್ 16 ಬರುತ್ತೆ. ಅದೇ ರೀತಿ a6 ಮೈನಸ್ 20 a7 ಮೈನಸ್ 24 ಅಂತ ಬರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ 8ನೇದು ನೋಡಿದಾಗ ಏನೈತಿ ಮೈನಸ್ 1/2 ಮೈನಸ್ 1/2 ಮೈನಸ್ 1/2 ಮೈನಸ್ 1/2 ಅಂತೈತಿ. ಅಂದರೆ a2 ಮೈನಸ್ a1 ಮಾಡಿದಾಗ 0 ಬರುತ್ತೆ. a3 ಮೈನಸ್ a2 ಮಾಡಿದಾಗೂ 0 a4 ಮೈನಸ್ a3 ಮಾಡಿದಾಗೂ 0 ಬರುತ್ತೆ. ಆದ್ದರಿಂದ ಇದು ಏನು ಮಾಡುತ್ತೆ ಇದೊಂದು ಸಮಾಂತರ ಶ್ರೇಣಿ ಹೌದು ಅಂತ ಬರೀಬೇಕು. ನೆಕ್ಸ್ಟ್ ಏನು ಮಾಡಬೇಕು ಮುಂದಿನ ನೋಡು ಸಮಾಂತರ ಶ್ರೇಣಿ ಆಗಿದ್ದಲ್ಲಿ ಮುಂದಿನ 3 ಪದಗಳನ್ನ ಕಂಡುಹಿಡಬೇಕು. ನಾವು ಮುಂದಿನ 3 ಪದಗಳು ಯಾವ ರೀತಿ ಕಂಡುಹಿಡಬೇಕು ಮುಂದಿನ 3 ಪದಗಳು a2 ಮೈನಸ್ a1 a3 ಮೈನಸ್ a2 a4 ಮೈನಸ್ ಈಕ್ವಲ್ ಅದ. ಆದ್ದರಿಂದ ಇದೊಂದು ಸಮಾಂತರ ಶ್ರೇಣಿ ಹೌದು. ಸಾಮಾನ್ಯ ವ್ಯತ್ಯಾಸ 0 ಬರುತ್ತೆ. ಸೊ ಅವಾಗ a5 1 ಮೈನಸ್ 1/2 a6 ಮೈನಸ್ 1/2 a7 ಮೈನಸ್ 1/2 ಬರುತ್ತೆ. ಸೊ ಅವಾಗ ನೆಕ್ಸ್ಟ್ ಎಷ್ಟನೇದು 9ನೇದು ನೋಡಿದಾಗ 9ನೇದು ಏನೈತಿ 1 3 9 27 ಅಂದೈತಿ. a2 ಮೈನಸ್ a1 ಮಾಡಿದಾಗ 2 ಬರುತ್ತೆ. a3 ಮೈನಸ್ a2 ಮಾಡಿದಾಗ 6 ಬರುತ್ತೆ. ಅದೇ ರೀತಿ ಇಲ್ಲಿ a2 ಮೈನಸ್ a1 ಈಸ್ ನಾಟ್ ಈಕ್ವಲ್ ಟು a3 ಮೈನಸ್ a2 ಆಗುತ್ತೆ. ಆದ್ದರಿಂದ ಇದೊಂದು ಸಮಾಂತರ ಶ್ರೇಣಿ ಅಲ್ಲ ಅಂತ ಬರುತ್ತೆ. ಮುಂದಿನ 3 ಪದಗಳನ್ನು ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 10ನೇದು ನೋಡ್ರಿ. 10ನೇದು ಏನೈತಿ a 2a 3a 4a ಅಂತದ. a2 ಮೈನಸ್ a1 ಮಾಡಿದಾಗ a ಬರುತ್ತೆ. a3 ಮೈನಸ್ a2 ಮಾಡಿದಾಗ a ಬರುತ್ತೆ. ಅದೇ ರೀತಿ a4 ಮೈನಸ್ a3 ಮಾಡಿದಾಗೂ ಕೂಡ a ಬರುತ್ತೆ. ಅದರಿಂದ ಸಮಾಂತರ ಶ್ರೇಣಿ ಹೌದು. ಮುಂದಿನ 3 ಪದಗಳನ್ನು ಕಂಡುಹಿಡಬೇಕು. a5 ಈಕ್ವಲ್ ಟು a4 ಪ್ಲಸ್ d ಮಾಡಿದಾಗ a5 ಪದ 5a ಬರುತ್ತೆ. a6 ಪದ 6a ಬರುತ್ತೆ.
A7 ಪದ 7 ಬರುತ್ತೆ. ಆದ್ದರಿಂದ ನೆಕ್ಸ್ಟ್ ಇದು ಸಮಾಂತರ ಶ್ರೇಣಿ ಹೌದು ಅಂತ ಬರೀಬೇಕು. ನೆಕ್ಸ್ಟ್ 11ನೇದು ಲೆಕ್ಕ ನೋಡಿದಾಗ 11ನೇದು ಏನೈತಿ, ಎ ಸ್ಕ್ವೇರ್ ಎ ಕ್ಯೂಬ A4 ಅಂತ ಐತಿ. ಆದ್ದರಿಂದ A2 - A1 ಮಾಡಿದಾಗ ಏನು ಬರುತ್ತೆ, ಇದು A ಇಂಟು ಬ್ರಾಕೆಟ್ A-1 ಬರುತ್ತೆ, A ಸ್ಕ್ವೇರ್ ಇಂಟು ಬ್ರಾಕೆಟ್ A-1 ಬರುತ್ತೆ. ಆದ್ದರಿಂದ ಇದು ಸಮಾಂತರ ಶ್ರೇಣಿ ಅಲ್ಲ, ಯಾಕಂದ್ರೆ ಪದಗಳು ಯಾವುದೇ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಡಿ ಇದು ಏನು ಸಮವಾಗಿಲ್ಲ. ಆದ್ದರಿಂದ ಇದು ಸಮಾಂತರ ಶ್ರೇಣಿ ಅಲ್ಲ ಅಂತ ಬರೀಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿದಾಗ 12ನೇದು ನೋಡಿದಾಗ √2 √8 √18 √32 ಅಂತ ಐತೆ. ಅವಾಗ A2 - A1 ಮಾಡಿದಾಗ √2 ಬರುತ್ತೆ. A3 - A2 ಮಾಡಿದಾಗ √2 ಬರುತ್ತೆ. A4 - A3 ಮಾಡಿದಾಗ ಏನು ಬರುತ್ತೆ, √2 ಬರುತ್ತೆ. ಆದ್ದರಿಂದ ಇದೊಂದು ಸಮಾಂತರ ಶ್ರೇಣಿ ಹೌದು. ಮುಂದಿನ 3 ಪದಗಳನ್ನು ಕಂಡುಹಿಡಬೇಕು. A5 = A4 ಪ್ಲಸ್ ಡಿ ಮಾಡಿದಾಗ A4 ಎಷ್ಟೈತಿ, 32 ಐತಿ. ಆಮ್ಯಾಗ ಡಿ ಎಷ್ಟೈತಿ, √2 ಐತಿ. ಅವಾಗ ಏನಾಗುತ್ತೆ, A4 ಪ್ಲಸ್ ಡಿ ಮಾಡಿದಾಗ A4 ಎಷ್ಟೈತಿ, 32 ಅದ. ಮಾಡಿದಾಗ ಎಷ್ಟು ಬರುತ್ತಪ್ಪ ಅಂತಂದ್ರೆ A5 15 ಬರುತ್ತೆ, A6 72 ಬರುತ್ತೆ. ಅದೇ ರೀತಿ A7 √98 ಬರುತ್ತೆ. ಆದ್ದರಿಂದ ಇದೊಂದು ಸಮಾಂತರ ಶ್ರೇಣಿ ಹೌದಾ ಅಂತ ಬರೀಬೇಕು. ಸೊ ಅದೇ ರೀತಿ ನೆಕ್ಸ್ಟ್ 13ನೇದು ನೋಡಿದಾಗ √3 √6 √9 √12 ಅಂತ ಐತಿ. ಅವಾಗ A2 - A1 ಮಾಡಿದಾಗ ಎಷ್ಟು ಬರುತ್ತೆ, ಇದು ಇಷ್ಟೇ ಬರುತ್ತೆ. ಯಾಕಪ್ಪ ಅಂತಂದರೆ ಇದು ಅಲ್ಲಿ ವರ್ಗವನ್ನು ಹೊರಗೆ ತೆಗೆಯೋಕ್ಕೆ ಬರೋಂಗಿಲ್ಲ. ಸೊ ಇಲ್ಲಿ ವರ್ಗವನ್ನು ಗುಣಾಕಾರ ಮಾಡೋದ್ರ ಮೂಲಕ ಹೊರಗೆ ತೆಗಿತೀವಿ. ಇಲ್ಲಿ ಈ ಲೆಕ್ಕದಾಗ ಗುಣಾಕಾರ ಮಾಡೋದ್ರ ಮೂಲಕ ಹೊರಗೆ ತೆಗಿತೀವಿ. ಬಟ್ ಇಲ್ಲಿ ಯಾವುದೇ ಸಂಖ್ಯೆಯನ್ನು ಯಾವುದೇ ಪೂರ್ಣ ವರ್ಗ ಇಲ್ಲ, ಆದ್ದರಿಂದ ಇದನ್ನು ಇಟ್ಟೇ ಇಡ್ತೀವಿ. ಆವಾಗ ಇದು ಸಮಾಂತರ ಶ್ರೇಣಿ ಆಗುವುದಿಲ್ಲ. ಸೊ ಅದೇ ರೀತಿ ನೆಕ್ಸ್ಟ್ 14ನೇದು ನೋಡಿದಾಗ 14ನೇದು ಏನೈತಿ, 1:1 3:2 5:2 7:2 ಅಂತ ಈ ಥರ ಐತಿ. ಅವಾಗ ಏನಾಗುತ್ತೆ, A2 - A1 ಮಾಡಿದಾಗ 8 ಬರುತ್ತೆ. A3 - A2 ಮಾಡಿದಾಗ 16 ಬರುತ್ತೆ. ಆದ್ದರಿಂದ ಇದು ವ್ಯತ್ಯಾಸ ಸೇಮ್ ಅಲ್ಲ, ಆದ್ದರಿಂದ ಇದೊಂದು ಸಮಾಂತರ ಶ್ರೇಣಿ ಅಲ್ಲ ಅಂತ ಬರೀಬೇಕು. ಸೊ ಅದೇ ರೀತಿ ನೆಕ್ಸ್ಟ್ ಲೆಕ್ಕ ನೋಡಿದಾಗ ನೆಕ್ಸ್ಟ್ ಎಷ್ಟು 15ನೇದು ನೋಡಿದಾಗ ಏನಾಗುತ್ತಪ್ಪ ಅಂತಂದ್ರೆ ನೋಡಿರಿ, 15ನೇದು ಏನೈತಿ, 1/1 5/2 ಅದೇ ರೀತಿ 7/2 ಅದೇ ರೀತಿ 7/3 ಅಂತ ಐತಿ. A2 - A1 ಮಾಡಿದಾಗ 24 ಬರುತ್ತೆ. A3 - A2 ಮಾಡಿದಾಗ 24 ಬರುತ್ತೆ. ಅದರಿಂದ ಸಮಾಂತರ ಶ್ರೇಣಿ ಇದೊಂದು ಹೌದು. ಅದರಿಂದ ಸಾಮಾನ್ಯ ವ್ಯತ್ಯಾಸ 24 ಬಂತು. ಆವಾಗ A5 = A4 ಪ್ಲಸ್ ಡಿ ಮಾಡಿದಾಗ A4 72 ಬಂದೈತಿ. ಆವಾಗ A5 ಎಷ್ಟು ಬರುತ್ತೆ, 97. ಅದೇ ರೀತಿ A6 121, A7 145 ಅಂತ ಬರುತ್ತೆ. ಸೊ ಈ ರೀತಿ ಮಾಡಬೇಕು. ಸಮಾಂತರ ಶ್ರೇಣಿಯ ಮೊದಲ ಪದಗಳು ಅಂದರೆ 3 ಪದಗಳನ್ನು ಕಂಡುಹಿಡಿಬೇಕು. ಸೊ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸಿಗೆ ಇಷ್ಟು ಸಾಕು. ಉಳ್ಕಿದ್ದು ನೆಕ್ಸ್ಟ್ ಕ್ಲಾಸ್ನಾಗ ನೋಡೋಣ. ಥ್ಯಾಂಕ್ ಯು. ಬಾಯ್. ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಬಾಯ್.